ಹಲೋ ಮುದ್ದು ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಆದರದ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿಯ ದೈಹಿಕ ಶಿಕ್ಷಣ ವಿಷಯದ ಪಾಠ 13 ನಾಡ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳು ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡೋಣ. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಮೊದಲ ಪ್ರಶ್ನೆ, ನಾಡ ಹಬ್ಬಗಳು ಯಾವುವು? ಇಡೀ ನಾಡು ಐಕ್ಯತೆಯಿಂದ ಆಚರಿಸುವ ಹಬ್ಬಗಳನ್ನು ನಾಡ ಹಬ್ಬಗಳು ಎಂದು ಕರೆಯುತ್ತೇವೆ. ಕರ್ನಾಟಕದಲ್ಲಿ ದಸರಾ ಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವ. ದಸರಾ ಹಬ್ಬವನ್ನು ಎಷ್ಟು ದಿನಗಳ ಕಾಲ ಆಚರಿಸುತ್ತಾರೆ? ದಸರಾ ಹಬ್ಬವನ್ನು 10 ದಿನಗಳ ಕಾಲ ಆಚರಿಸಲಾಗುವುದು. ಪ್ರತಿ ವರ್ಷ ಆಶ್ವಯುಜ ಮಾಸದ ಪಾಡ್ಯಮಿಯಿಂದ ದಶಮಿಯವರೆಗೆ ನಡೆಯುತ್ತದೆ. ದಸರಾ ಯಾವ ಅರಸರ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ ಆಚರಣೆಗೆ ಬಂತು? ವಿಜಯನಗರ ಅರಸರು ಇದನ್ನು ಆಚರಣೆಗೆ ತಂದರು. ನಂತರದಲ್ಲಿ ಮೈಸೂರು ಅರಸರು ಈ ಆಚರಣೆಯನ್ನು ಮುಂದುವರಿಸಿಕೊಂಡು ಬಂದರು. ಕರ್ನಾಟಕ ಎಂದು ಯಾವ ವರ್ಷದಲ್ಲಿ ನಾಮಕರಣ ಮಾಡಲಾಯಿತು? ನವೆಂಬರ್ 1, 1973ರಂದು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಿಂದ ಆಚರಿಸುತ್ತಾರೆ? ಪ್ರತಿ ವರ್ಷ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿ. ನಾಡಿನ ಏಕತೆಗೆ ನಾಡ ಹಬ್ಬಗಳು ಹೇಗೆ ಸಹಕಾರಿಯಾಗಿವೆ? ಸ್ವಾತಂತ್ರ್ಯದ ನಂತರ ಭಾರತ ಗಣರಾಜ್ಯದಲ್ಲಿ ಎಲ್ಲ ಪ್ರಾಂತ್ಯಗಳು ಒಂದುಗೂಡಿ ಪ್ರಾಂತೀಯ ಮನೋಭಾವನೆಯ ಒಗ್ಗಟ್ಟಿನಿಂದ ನಾಡ ಹಬ್ಬಗಳು ಆಚರಿಸಲು ತೊಡಗಿದವು. ಆಯಾಯ ಪ್ರಾಂತ್ಯದಲ್ಲಿ ಅಲ್ಲಿನ ಭಾಷೆ, ಸಂಸ್ಕೃತಿ, ಪರಂಪರೆಗಳ ಅನುಗುಣವಾಗಿ ಆಡಳಿತದೊಡನೆ ಹಾಸುಹೊಕ್ಕು ಇಡೀ ನಾಡು ಐಕ್ಯತೆಯಿಂದ ಆಚರಿಸುವ ಹಬ್ಬಗಳನ್ನು ನಾಡ ಹಬ್ಬಗಳು ಎಂದು ಕರೆಯುತ್ತೇವೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಹಲವು ನಾಡ ಹಬ್ಬಗಳನ್ನು ಆಚರಿಸುತ್ತಾರೆ. ಕರ್ನಾಟಕ ರಾಜ್ಯೋತ್ಸವ. ಕರ್ನಾಟಕ ರಾಜ್ಯೋತ್ಸವವನ್ನು ಹೇಗೆ ಆಚರಿಸುತ್ತಾರೆ? ನಾಡಿನ ಅಭಿಮಾನಿಗಳು ಹೋರಾಟದ ಫಲವಾಗಿ 1973ರ ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ರಾಜ್ಯದ ಅದ್ದೂರಿ ಆಚರಣೆಯು ಸಂಕೇತವಾದ ಈ ದಿನದಂದು ನಾಡಿಗೆ ಹಬ್ಬದ ಸಡಗರ. ಸಂಘಟನೆಗಳು, ಯುವ ಸಂಘಟನೆಗಳು, ವಿದ್ಯಾಮಂದಿರಗಳು, ಸಂಘ ಸಂಸ್ಥೆಗಳು, ಕಾರ್ಖಾನೆಗಳು, ಆಡಳಿತ ಮಂಡಳಿಗಳು, ಇಲಾಖೆಗಳು ವಸತಿಯಿಂದ ಹೃದಯಸ್ಪರ್ಶಿಯಾದ ಕಾರ್ಯಕ್ರಮಗಳನ್ನು ಜರುಗುತ್ತವೆ. ನಾಡಿನ ಸಾಂಸ್ಕೃತಿಕ ಚಟುವಟಿಕೆಗಳು, ಸಾಹಿತ್ಯ ಚಟುವಟಿಕೆಗಳು, ಕ್ರೀಡೆಗಳು, ಸಂಗೀತ ಸಂಜೆಗಳು, ಹಾಸ್ಯರಸ ಪ್ರಧಾನ ಕಾರ್ಯಕ್ರಮಗಳು, ನಾಟಕಗಳು, ಮೆರವಣಿಗೆಗಳು, ನಾಡಿನ ಪ್ರಸಿದ್ಧ ವೇಷಭೂಷಣಗಳ ಪ್ರದರ್ಶನ ನಡೆಯುತ್ತದೆ. ಇವು ನಾಡಿನ ಏಕತೆಗೆ ಸಹಕಾರಿಯಾಗಿವೆ. ಟಿಪ್ಪಣಿ ಬರೆಯಿರಿ. ಆಯುಧ ಪೂಜೆ. ದಸರಾ ಹಬ್ಬ ಪ್ರಾರಂಭವಾದ 7 ದಿನಗಳವರೆಗೆ ವಿವಿಧ ಪೂಜೆಗಳನ್ನು ಮಾಡುತ್ತಾ ದಿನಕ್ಕೊಂದು ರೀತಿಯಲ್ಲಿ ಕ್ರೀಡೆ, ಕಲೆ, ಸಂಗೀತ, ಸಾಂಸ್ಕೃತಿಕ ಉತ್ಸವಗಳು ನಡೆಯುತ್ತಿರುತ್ತವೆ. 8ನೇ ದಿನ ಶಕ್ತಿ ದೇವತೆ ನವದುರ್ಗೆಯ ದುರ್ಗಾದೇವಿಯ ಆರಾಧನೆ ಮಾಡುತ್ತಾ 9ನೇ ದಿನ ವಿಶೇಷವಾಗಿ ಎಲ್ಲ ಆಯುಧಗಳನ್ನು, ವಾಹನಗಳನ್ನು, ವಸ್ತುಗಳನ್ನು ತೊಳೆದು ವಿಶೇಷವಾಗಿ ಪೂಜಿಸುತ್ತಾರೆ. ಇದೇ ಆಯುಧ ಪೂಜೆ. ಚಿನ್ನದ ಅಂಬಾರಿ. 10ನೇ ದಿನವೇ ವಿಜಯದಶಮಿ. ಈ ದಿನ ನಾಡಿನ ಎಲ್ಲ ಕಲೆಗಳ ಪ್ರದರ್ಶನ ಜೊತೆಗೆ ಪ್ರಮುಖ ಬೀದಿಗಳಲ್ಲಿ ಉತ್ಸವ, ಜಂಬೂ ಸವಾರಿ ಒಡನೆ ಜರುಗುತ್ತವೆ. ಜಂಬೂ ಸವಾರಿ ಎಂದರೆ ಪಟ್ಟದಾನೆಯ ಮೇಲೆ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ವಿಗ್ರಹ, ಹಿಂದೆ ಮಹಾರಾಜರು ಕುಳಿತುಕೊಳ್ಳುತ್ತಿದ್ದರು. ಬಿಟ್ಟು ಮೆರವಣಿಗೆ. ಇದೊಂದು ಅದ್ಭುತ ದೃಶ್ಯ. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಸ್ವಾತಂತ್ರ್ಯ ದಿನಾಚರಣೆ ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಿಸುತ್ತಾರೆ. ಜನವರಿ 26ರಂದು ಗಣರಾಜ್ಯೋತ್ಸವ ಆಚರಣೆ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಿಸಲ್ಪಡುತ್ತದೆ. ಮಕ್ಕಳ ದಿನಾಚರಣೆ ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬದ ನೆನಪು. ಎಸ್ ರಾಧಾಕೃಷ್ಣರವರ ಹುಟ್ಟುಹಬ್ಬದ ನೆನಪೇ ಶಿಕ್ಷಕರ ದಿನಾಚರಣೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.